ನೀನ್ ಬರೋದೇ ತಗೊಂಡು ಹೋಗಲ್ವಾ? ಸುಮ್ಮನೆ ಕುತ್ಕೊಳ್ಳ. ಹೇಯ್ ರೀ ಮಂಗಳ, ಒಬ್ಬಳೇ ಬಂದ್ಬಿಟ್ಟಿದೀಯಲ್ಲ. ನಿಮ್ಮ ಯಜಮಾನ್ರನ್ನು ಮಕ್ಕಳನ್ನು ಕರ್ಕೊಂಬರೋದಲ್ವಾ? ಅಯ್ಯೋ, ಅವ್ರಿಗೆ ನನ್ನ ಕರ್ಕೊಂಡು ಇಲ್ಲಿಗೆ ಬರ್ತಾರೆ. ನಾನೇನಾದ್ರೂ ತವ್ರ ಮನೆಗೆ ಹೋಗೋಣ ರೀ ಅಂದ್ರೆ ಸಾಕು, ಬೈದಕ್ಕೆ ಶುರು ಮಾಡ್ಬಿಡ್ತಾರೆ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ನಾ, ದೇವಸ್ಥಾನ ಹತ್ರ ಅಪ್ಪ ಸಿಕ್ಕಿದ್ರು. ಅದಕ್ಕೆ ಅಪ್ಪನ ಜೊತೆ ಇಲ್ಲಿಗೆ ಬಂದ್ಬಿಟ್ಟೆ. ಮತ್ತೆ ಭಾವನ ಜೊತೆ ಅತ್ತೆ ಮತ್ತೆ ಭಾವನನ್ನು ದೇವಸ್ಥಾನಕ್ಕೆ ಹೋಗಿದ್ರಲ್ವಾ? ಅವ್ರು ಅಲ್ಲೇ ಇದ್ದಾರೆ. ನಾನು 4 ಮನೆಗೆ ಬಾಗ್ನ ತಗೊಳಕ್ ಹೋಗ್ಬೇಕಾಗಿತ್ತಾ, ಅಪ್ಪನ ಜೊತೆನೆ ಬಂದ್ಬಿಟ್ಟೆ. ಯಾಕೆ ಅಪ್ಪನ ಆಟೋದಲ್ಲಿ ನೀವು ಮಾತ್ರ ಓಡಾಡ್ಬೇಕಾ? ನಾನು ಓಡಾಡಬಾರ್ದಾ? ಮಾವ ಎಲ್ಲಿ? ಬರ್ತಾ ಇದಾರೆ. ಕೊಡಮ್ಮ ಸ್ವಲ್ಪ. ಹೌದು, ಎಲ್ಲಿ ಹೂವಮ್ಮ ಕಾಣ್ತಾ ಇಲ್ಲ? ಅವಳು ವೆಂಕಿ ಜೊತೆ ಮಾರ್ಕೆಟ್ಗೆ ಹೋಗಿದ್ದಾಳೆ. ಹೋಗ್ಬೇಕಾದೆ, ಒಳ್ಳೆ ಬಿಸ್ನೆಸ್, ನಿಲ್ಸೋದಕ್ಕಾಗತ್ತಾ? ಅಲ್ಲ ಕಣೆ, ನೀನು ಅದು ಯಾರ್ದೋ ಮನೆಗೆ ಹೋಗಿ ಬಂದೆ ಅಂತ ಹೇಳ್ದಿಲ್ಲ, ಬರೀ ಕೈಯಲ್ಲಿ ಬಂದಿದ್ಯಾ? ನೀನು ಹಾಗೆಲ್ಲ ಬರೀ ಕೈಯಲ್ಲಿ ಬರೋಣ ಅಲ್ವಾ? ಹೌದು ಕಣೋ, 4 ಮನೆಗೆ ಬಾಂಗ್ಣಕ್ಕೆ ಹೋಗಿದ್ನಾ, 4 ಮನೇಲಿ ಚೆನ್ನಾಗಿರೋ ಸೀರೆ ಕೊಟ್ರು. ಅದೆಲ್ಲ ಆಟೋದಲ್ಲೇ ಇದೆ. ಹೋಗ್ಬೇಕಾದ್ರೆ ಅಪ್ಪನಲ್ವಾ ಡ್ರಾಪ್ ಮಾಡೋದು, ಅದಕ್ಕೆ. ನನ್ಗಿಲ್ಲಿ ಬಾಗ್ಣಕ್ಕೆ ಅಂತ ಏನ್ ಕೊಡ್ತಾ ಇದ್ದೀರಾ? ಮಂಗಳ, ನೀನು ಬಂದಿದ್ಯಾ ಅಂತ ಹೇಳಿ ನಿಮ್ಮ ಅಮ್ಮಂಗೆ ಫೋನ್ ಮಾಡಿದ್ನಮ್ಮ. ಇನ್ನೇನು ಬರ್ತಾಳೆ, ಕೊಡ್ತಾಳೆ. ಅಪ್ಪ, ಅಲ್ಲಿವರೆಗೂ ನಾನು ಕಾಯ್ತಾ ಕುತ್ಕೊಳ್ಳೋದಕ್ಕಾಗೋದಿಲ್ಲ, ನಂಗೆ ಟೈಮ್ ಇಲ್ಲ. ಅದೇನು ಕೊಡ್ಬೇಕಾಗಿದ್ಯೋ ಅದನ್ನ ಈಗಲೇ ಕೊಟ್ಬಿಟ್ರೆ ತಗೊಂಡು ಹೊರಟ್ಬಿಡ್ತೀನಿ ನಾನು. ಅವಳು ಬಂದು ನಿನಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇರ್ಲಿ ಬಿಡಪ್ಪ, ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗತ್ತೆ. ಅದು ಹೋಗ್ತಾ ಹೋಗ್ತಾ ಮಕ್ಳಿಗೆ ಏನಾದ್ರು ತಿಂಡಿ ತಗೊಂಡ್ಬಿಡ್ತೀನಿ. ಇಲ್ಲ ಅಂದ್ರೆ ನಾನು ಮನೆಗೆ ಹೋಗ್ತಿದ್ದಂಗೆ ತಾತ ಏನ್ ಕೊಡ್ಸಿದ್ರು ಅಂತ ಗಲಾಟೆ ಮಾಡ್ತಾರೆ. ಅದಕ್ಕೆ ಹೊರಡ್ತೀನಿ. ಮಂಗಳ, ಕುಂಕುಮ ಕೊಡ್ತೀನಿ. ಹಾ, ನನ್ನ ನೀನೇ ಡ್ರಾಪ್ ಮಾಡ್ಬೇಕು. ಬಾ, ಹೊರಡು, ಟೈಮ್ ಆಯ್ತು. ಆಯ್ತಮ್ಮ, ಬರ್ತೀನೋ. ಬಂದ್ ಕೆಲಸ ಆಯ್ತಲ್ಲ, ಹೋಗು. ನೀನೇನು ನನಗೆ ಕೊಟ್ಟಿಲ್ಲ ಅಲ್ವಾ? ಹೋಗಿ. ಸಿಂಚನ, ಸಾರ ಎಷ್ಟು ಚೆನ್ನಾಗಿದೆ. ಆಯ್ತು, ಬರ್ತೀನಿ. ಅಜ್ಜಿ, ಬರ್ತೀನಿ. ವೀಣಾ, ಮಂಗಳದ್ ಬಿಟ್ಟು ಆ ಕಡೆಯಿಂದ ಬರ್ತಾನೆ, ಮತ್ತೆ ಭಾವನ ಕರ್ಕೊಂಬರ್ತೀನಮ್ಮ. ಆಯ್ತು. ನೀವಿಬ್ರು ಅವಳಿ ಜವಳಿ ಸರಿಯಾಗಿದ್ದೀರಲ್ಲ. ನೀವ್ ಈ ತರ ಅನ್ಕೊಂಡ್ರೆ ಅವಳು ಆ ತರ. ಒಂದು ಏತಿ, ಇನ್ನೊಂದು ಪ್ರೇತಿ. ತಾತ, ಆಗ್ಲೇ ಅದೇನೋ ಶಮಂತಕಮಣಿ ಕತೆ ಹೇಳ್ತೀನಿ ಅಂದ್ರಲ್ಲ, ಹೇಳಿ ತಾತ ಅದನ್ನ. ಸುಮ್ಮನೆ ತಾತ ಯಾಕ ಬಿಡಿಸ್ಯಾ? ನಾನು ಹೇಳ್ತೀನಿ, ಕೇಳೋ. ಬೇಡಪ್ಪ, ನಾನು ತಾತನ ಹತ್ರ ಕೇಳಿ ತಿಳ್ಕೊತೀನಿ. ನೀವ್ ಹೇಳಿ ತಾತ. ಸರಿ ಒಂದು, ಅದು ಈ ಗಣಪತಿ ಹಬ್ಬದ ದಿನ ಯಾರಾದ್ರೂ ಚಂದ್ರನ್ ನೋಡಿದ್ರೆ ಅವ್ರ ಮೇಲೆ ಕಳ್ಳತನದ ಆಪಾದನೆ ಬರುತ್ತೆ ಅಂತ ಒಂದು ಮಾತಿದೆ, ಗೊತ್ತಾ? ಯಾಕೆ ತಾತ, ಹಬ್ಬದ ದಿವಸ ಚಂದ್ರ ನೋಡಿದ್ರೆ ಈ ರೀತಿ ಆಗುತ್ತೆ? ಚಂದ್ರ ಅಂತ ತಪ್ಪೇನ್ ಮಾಡಿದಾನೆ? ಇದಕ್ಕೆ ನಮ್ಮಲ್ಲಿ ಹಲವಾರು ಕಥೆಗಳಿದೆ ಮಗು. ಅದರಲ್ಲಿ ಒಂದು ಹೇಳ್ತೀನಿ ನೋಡು. ಅದೇನಂದ್ರೆ, ಒಂದಿನ ರಾತ್ರಿ ಗಣಪತಿ ಚೆನ್ನಾಗಿ ಊಟ ಮಾಡಿ ಅವನು ವಾಹನ ಆದಂಥ ಇಲಿ ಮೇಲೆ ಮನೆಗೆ ವಾಪಸ್ ಹೋಗ್ತಾ ಇರ್ತಾನೆ. ಆಗ ಇದ್ದಕ್ಕಿದ್ದಾಗೆ ಒಂದು ದೊಡ್ಡ ನಾಗರ ಹಾವು ಮುಂದೆ ಬಂದ್ಬಿಡುತ್ತೆ.
ಆ ನಾಗರಾವಿಂದ ತಪ್ಪಿಸ್ಕೋಬೇಕು ಅಂತ ಬೈಕೆ ಹೋಗೋಕ್ ಹೋದಾಗ ಅದ್ರ ಮೇಲೆ ಕೂತಿದ್ನಲ್ಲ ನಮ್ಮ ಗಣಪತಿ, ಅವನು ಕೆಳಕ್ ಬಿದ್ದೋಗ್ಬಿಟ್ಟ. ಈ ಕೆಳಕ್ ಬಿದ್ದೋಗಿದ್ದನ್ನ ಮೇಲೆ ಚಂದ್ರ ನೋಡಿ ಜೋರಾಗಿ ನಕ್ಬಿಡ್ತಾನೆ. ಗಣೇಶನ ಕೋಪ ಬಂದ್ಬಿಡುತ್ತೆ. ಚಂದ್ರನಿಗೆ ನನ್ನ ಹಬ್ಬದ ದಿನ ಯಾರು ನಿನ್ನನ್ನು ನೋಡಬಾರ್ದು, ನೋಡಿದವ್ರಿಗೆ ಕಳ್ಳತನದ ಆಪಾದನೆ ಬರಲಿ ಅಂತ ಶಾಪ ಕೊಟ್ಬಿಡ್ತಾನೆ. ಆದ್ರೆ ಕೃಷ್ಣ ದೇವ್ರಲ್ವಾ, ಅವನಿಗೆ ಯಾಕೆ ಕೆಟ್ಟದಾಯ್ತು? ಅವ್ನ್ ಚಂದ್ರನ್ ಏನಕ್ ನೋಡ್ದ ಹೇಳಿ? ಓಹ್, ಚಲ್ರಿ ವೆಂಕಿ, ಬನ್ನಿ ಕೂತ್ಕೊಳ್ಳಿ. ಮಾವ ಶಮಂತಕ ಮಣಿ ಬಗ್ಗೆ ಕತೆ ಹೇಳ್ತಿದ್ದಾರೆ, ನೀವು ಕೇಳಿ. ಕೃಷ್ಣನ ಶಮಂತಕ ಮಣಿ ಕತೆ ಹೇಳ್ತಿದ್ದಾರೆ, ಕೂತ್ಕೋ. ಕೂತ್ಕೋ. ಪರವಾಗಿಲ್ವೇ, ಹೂ ಮಾರೋರ್ಗೂ ಕತೆ ಎಲ್ಲ ಗೊತ್ತಿದ್ಯಾ? ಇನ್ನೇನ್ ಲ್ಯಾಪ್ಟಾಪ್ ಅಲ್ಲಿ ಕುಟ್ಟೋರ್ಗ ಕತೆ ಗೊತ್ತಿರುತ್ತೆ, ಕತೆ ಎಲ್ಲ ನಮ್ಮಂತವ್ರಿಗೆ ಗೊತ್ತಿರೋದು. ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ, ಬರೀ ನೀವು ಕತೆ ಹೇಳ್ಕೊಂಡೇ ಜೀವನ ಮಾಡೋರು ಅಂತ. ಸಿಂಚನ, ವೀಣಾ, ಏನಮ್ಮ ಇದು ಹಬ್ಬದ ದಿನ? ಮಗು ಒಂದು ಕತೆ ಹೇಳಲ್ಲ ಅಥವಾ ನಿಮ್ ಕತೆ ಕೇಳಲ್ಲ? ಕತೆ ಮುಂದುವರಿಸ್ಲಾ? ದ್ವಾಪರ ಯುಗದಲ್ಲಿ ಚೌತಿ ದಿನ ಶ್ರೀಕೃಷ್ಣ ತನ್ನ ಅರಮನೆಯ ಉಪ್ಪರಿಗೆ ಮೇಲೆ ಆರಾಮಾಗಿ ಕೂತಿರ್ತಾನೆ. ರುಕ್ಮಿಣಿ ಒಂದು ಬೆಳ್ಳಿ ಲೋಟದಲ್ಲಿ ಕೃಷ್ಣನಿಗೆ ಹಾಲು ಕುಡಿಯೋದಕ್ಕೆ ತಂದು ಕೊಡ್ತಾಳೆ.